ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಯಾವುದು ಗೊತ್ತಾ, ಈ ಸಮ್ಮರಲ್ಲಿ ಅಂದರೆ ಬೇಸಿಗೆ ರಜದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹೋಳಿಗೆ ಶಿಕರಣೆ ಅಂತ ಮಾಡ್ತಾಯಿರ್ತಾರೆ. ನಮ್ಮ ಸೈಡು ಅಂದರೆ ದುರ್ಗ ದಾವಣಗೆರೆ ಸೈಡೆಲ್ಲ ಒನ್ ಟೈಮ್ ಊಟಕ್ಕೆ ಪ್ರತಿಯೊಬ್ಬರು ಕೂಡ ಕರೀತಾ ಇರ್ತಾರೆ. ಅದರಲ್ಲೂ ಮಾವಿನ ಹಣ್ಣಿನ ಸೀಸನ್ ಇರೋದರಿಂದ ಆ ಟೈಮಲ್ಲೇ ಬೇಳೆ ಹೋಳಿಗೆ ಶಿಕರಣೆ ಮಾಡೋದು ನಮ್ಮ ಕಡೆ ರೂಢಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈ 10th ಅಥವಾ PUC ರಿಸಲ್ಟ್ ಬಂದಿತ್ತು ಅಂತಂದರೆ ಖಂಡಿತ ಆ ಮನೇಲಿ ಏನಾದರೂ ಮಕ್ಕಳು ಎಕ್ಸಾಮ್ ಬರೆದಿದ್ರು ಅಂತಂದರೆ ಈ ಸೆಲೆಬ್ರೇಷನ್ನ ಮಾಡೇ ಮಾಡ್ತಾರೆ. ಅದಕ್ಕೆ ನಾವು ಹೋಳಿಗೆ ಶಿಕರಣೆ ಅಂತ ಹೇಳ್ತೀವಿ. ನಮ್ಮನೆಯಲ್ಲೂ ಕೂಡ ರೀಸೆಂಟಾಗಿ ಅದು ಕೂಡ ಆಯಿತು. ಆದರೆ ನಾನು ಅದರ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಷ್ಟೇ. ತುಂಬ ಬ್ಯುಸಿ ಇದ್ದ ಕಾರಣ ಹೊಸ ಮನೆಗೆ ಶಿಫ್ಟ್ ಬೇರೆ ಆಗಿದ್ವಿ ಅಲ್ವಾ, ಹಾಗಾಗಿ ಅದರ ವೀಡಿಯೋನ ಮಾಡಿಬಿಟ್ಟು ತೋರಿಸೋದಕ್ಕೆ ಆಗಲಿಲ್ಲ. ಆದರೆ ನಾನು ನನ್ನ ಚಿಕ್ಕಮ್ಮನ ಮನೆಗೆ ಪ್ರತಿಯೊಬ್ಬರು ಕೂಡ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೊರಡುವಂತಹ ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ, ಇಲ್ಲಿ ಬೆಳಗ್ಗೆನೇ ಬೇಗ ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀವಿ. ಮನೆಯಲ್ಲಿ ಎಲ್ಲರೂ ಹೋಗ್ತಾಯಿದ್ದೀವಿ, ಅಕ್ಕ ಮನೆಯಿಂದನೂ ಕೂಡ ಎಲ್ಲರೂ ಕೂಡ ಜೊತೆಗೆ ಹೋಗ್ತಾಯಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ರಜದಲ್ಲಿ ಎಲ್ಲರ ಮನೆಯಲ್ಲೂ 1-2 ದಿನ ಇದ್ದು ಬಂದರೆ ಸಾಕು. ರಜಾ ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ರಜಾ ಅಂತೂ. ಚಿಕ್ಕವರಿದ್ದಾಗೆಲ್ಲ ತುಂಬಾ ಸುತ್ತರಿತಾನೆ ಇರ್ತೀವಿ ಅಲ್ವಾ. ರಜಾ ಬಂದರೆ ಸಾಕು ಅಜ್ಜಿ ಊರಿಗೆ ಹೋಗ್ಬಿಟ್ಟು ರಜಾ ಮುಗಿಯೋವರೆಗೂ ಕೂಡ ಇದ್ದು ಬರ್ತಾ ಇರ್ತೀವಿ. ಆದರೆ ದೊಡ್ಡವರಾಗ್ತಾ ಆಗ್ತಾ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಅದೆಲ್ಲ ಗೊತ್ತಾಗಬೇಕು, ಸಂಬಂಧಗಳ ಅರ್ಥ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾವು ಕೂಡ 1-2 ದಿನ 3 ದಿನ ಆದರೂ ಎಲ್ಲ ಊರುಗಳಿಗೆ ಹೋಗುವಂತಹ ಅಭ್ಯಾಸನ ಖಂಡಿತ ಇಟ್ಕೊಂಡಿದ್ದೀವಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನೋಣ ಅಂತ ದೋಸೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಬೇಗ ಬೇಗ ದೋಸೆನ ಹಾಕಿಬಿಟ್ಟು ಅದ್ರ ಜೊತೆ ಸ್ವಲ್ಪ ಚಟ್ನಿ ಪಲ್ಯನ ಕೂಡ ಮಾಡಿದೆ. ಬೇಗ ಬೇಗ ಎಲ್ಲರೂ ತಿಂಡಿ ತಿಂತಾಯಿದ್ದೀವಿ. ರಜಕ್ಕೆ ಅಮ್ಮನೂ ಕೂಡ ಬಂದು ಮನೇಲಿದ್ದಾರೆ. ಹಾಗೆ ನನ್ನ ತಂಗಿ ಕೂಡ ರಜಕ್ಕೆ ಬಂದಿರೋದ್ರಿಂದ ಒಂಥರ ಯಾವಾಗಲೂ ಮನೇಲಿ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಅಕ್ಕ ಮನೆಯವರು ತಿಂಡಿಗೆ ಬರೋದಿಲ್ಲ, ನಾವು ತಿಂಡಿ ತಿನ್ಕೊಂಡು ಬರ್ತೀವಿ ಅಂತ ಅಂದರು. ಹಾಗಾಗಿ ನಾವೇ ಮನೆಯಲ್ಲಿ ಬೇಗ ಬೇಗ ದೋಸೆ ಮಾಡಿಕೊಂಡು ತಿಂತಾಯಿದ್ದೀವಿ. ಇಲ್ಲಿ ಮಕ್ಕಳು ಕೂಡ ಎಲ್ಲ ಸ್ನಾನ ಗೀನ ಮಾಡಿಕೊಂಡು ರೆಡಿಯಾಗಿದ್ದಾರೆ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಕಬ್ಬಿಣದ ಇದರಲ್ಲಿ ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ನಾನ್ ಸ್ಟಿಕ್ ಪ್ಯಾನ್ಗಳನ್ನು ಬಳಸೋ ಬದಲು ಮೊದಲೆಲ್ಲ ಬಳಸ್ತಾ ಇದ್ರಲ್ವ, ಈ ಕಬ್ಬಿಣದಲ್ಲಿ ಮಾಡುವಂತಹ ಕಡಾಯಿಗಳು ಅಥವಾ ಈ ರೀತಿ ಹಂಚುಗಳಲ್ಲಿ ಮಾಡೋದ್ರಿಂದ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಅಥವಾ ನಮಗೆ ದಪ್ಪ ದೋಸೆ ಬೇಕು ಅಂತಂದರೆ ದಪ್ಪ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ದೋಸೆ ತಿಂದರೆ ಸಾಕು ಅನಿಸುತ್ತೆ, ಹೊಟ್ಟೆ ತುಂಬೋಗ್ಬಿಡುತ್ತೆ. ಅಷ್ಟು ದೊಡ್ಡ ದೋಸೆನ ಹಾಕ್ತೀನಿ. ನನಗೂ ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ, ಇದನ್ನೆಲ್ಲ ಅಕ್ಕನೇ ಹೇಳ್ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಎಲ್ರಿಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೆ, ಅವರು ತಿಂದರು. ಅದ್ರ ಜೊತೆಗೆ ನನ್ನ ಮಗ ನಾನು ವ್ಲಾಗ್ ಮಾಡ್ತೀನಿ, ನಾನು ವೀಡಿಯೋ ಮಾಡ್ತೀನಿ ಅಂತಂದು ಕ್ಯಾಮ್ರಾನ ಇಸ್ಕೊಂಬಿಟ್ಟು ಎಲ್ಲವನ್ನು ಅವನೇ ರೆಕಾರ್ಡ್ ಮಾಡ್ತಾಯಿದ್ದಾನೆ. ಸಖತ್ ಫನ್ನಿ ಆಗಿರುತ್ತೆ ಅವನು ವೀಡಿಯೋ ಮಾಡುವಾಗ. ಬೇಗ ಬೇಗ ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ. ಸಾಕಾ ಎಲ್ರಿಗೂ ದೋಸೆನ ಹಾಕ್ಕೊಟ್ಬಿಟ್ಟು ನಾನು ಕೂಡ ಒಂದು 2-3 ದೋಸೆನ ರೆಡಿ ಮಾಡಿಟ್ಬಿಟ್ಟು ದೋಸೆ ತಿನ್ಕೊತ ಕೂತ್ಕೊಂಡೆ. ನನ್ನನ್ನು ಕೂಡ ನನ್ನ ಮಗ ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದ. ನಾನು ತಿಂತ ಅವನಿಗೂ ಕೂಡ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೆ. ಬೇಗ ಬೇಗ ಎಲ್ಲ ತಿಂಡಿ ತಿಂದ್ಕೊಂಡು ಹೊರಡಬೇಕು, ಯಾಕೆಂದರೆ ತುಂಬ ತಡವಾಗಿಬಿಡುತ್ತೆ. ಮಧ್ಯಾಹ್ನ ಊಟಕ್ಕೆ ಅಂತ ಕರೆದಿದ್ರು. ನಾವು ಬೇಗನೆ ಹೋಗೋಣ ಅಂತ ಎಷ್ಟು ರೆಡಿ ಆದರೂ ಕೂಡ
ನಮ್ಮ ಕೊರಿಯರ್ದು ಕೆಲಸ ಕೂಡ ತುಂಬಾ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅವ್ರಿಗೆ ಕಳಿಸ್ಬಿಟ್ಟುನೇ ನಾವು ಹೋಗ್ಬೇಕಾಗುತ್ತೆ. ಪೋಸ್ಟ್ ಆಫೀಸ್ ಹೋಗೋನ ಪೋಸ್ಟ್ ಆಫೀಸಿಗೆ ಕಳಿಸ್ಬೇಕಾಗುತ್ತೆ, DTDC ಹೋಗೋ ಕೊರಿಯರ್ಗಳನ್ನು ಅಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಹೊರಡಬೇಕಾಯ್ತು. ಆಂಟಿ ಕೂಡ ಬೇಗನೆ ಬನ್ನಿ, ಹೋಳಿಗೆ ಅದನ್ನು ಮಾಡಬೇಕು ಅಂತ ಹೇಳಿದರು. ನಾವು ಕೂಡ ಬರ್ತೀವಿ, ಬೇಗನೆ ಬಂದುಬಿಡ್ತೀವಿ, ಅಷ್ಟು ಗಂಟೆಗೆ ಎದ್ದೇಳ್ತೀವಿ, ಇಷ್ಟು ಗಂಟೆಗೆ ಎದ್ದೇಳ್ತೀವಿ, ಏನಿಲ್ಲ ಅಂದರೆ ಒಂದು 10 ಗಂಟೆಗೆ ಅಲ್ಲಿರ್ತೀವಿ ಅಂತ ಅಂದವರು. ಇಲ್ಲಿ ಬೆಳಗ್ಗೆ ತಿಂಡಿನೂ ಇಲ್ಲೇ ತಿಂದ್ಕೊಂಡು ಮಧ್ಯಾಹ್ನ 1 ಗಂಟೆಗೇನೋ ಬಿಟ್ವಿ ನಾವು. ನಾವೆಲ್ಲ ನಾನು ಹುಡುಗರನ್ನ ಮತ್ತು ಅಮ್ಮನ್ನ ಕರ್ಕೊಂಡ್ಬಿಟ್ಟು ಕಾರಲ್ಲಿ ಹೊರಟೆ. ನನ್ನ ಅಕ್ಕ ಮತ್ತು ತಂಗಿ ಅವರು ಜಾಗ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಬಸ್ಸಿಗೆ ಬರ್ತೀವಿ, ನೀವು ಹೊರಡ್ರಿ ಅಂತಂದರು. ಹಂಗಾಗಿ ಅವರನ್ನು ಬಸ್ಸಿಗೆ ಕಳಿಸ್ಬಿಟ್ಟು ನಾವು ಕಾರಲ್ಲಿ ಹೊರಟ್ವಿ. ಅದೇನಿಲ್ಲ, ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಅಲ್ಲೇ ಒಂದು 10 ಕಿಲೋಮೀಟ್ರ್ ಹೋದರೆ ಒಂದು ಹಳ್ಳಿಗೆ ಹೋಗಬೇಕಾಗಿತ್ತು. ಏನು ಮಕ್ಕಳು ಅಷ್ಟೊಂದು ಜೋಶಲ್ಲಿ ಕೂತರು, ಒಂದು 10 ನಿಮಿಷಕ್ಕೇ ಫುಲ್ಲು ನಿದ್ದೆ ಹೋಗ್ಬಿಟ್ರು. ಹಿಂಗೆ ಕಾರ್ ಹತ್ತಿದ ತಕ್ಷಣವೇ ಮಲ್ಕೊಂಡ್ಬಿಡ್ತಾರೆ ಅಂಥ ಮಕ್ಕಳು. ಹೊರಗಡೆ ಹೋಗೋಣ ಅಂತ ಕುಣೀತಿರ್ತಾರೆ, ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡೋದು. ನಾವು ಹೋಗಿ 1 ಅವರ್ ಆದಮೇಲೆ ನಮ್ಮ ಅಕ್ಕ ಅವರೆಲ್ಲ ಬಂದರು. ಬಸ್ ಅಂತೂ ತುಂಬ ರಶ್ ಇತ್ತು, ಸುಸ್ತಾಗ್ಬಿಡ್ತು ಅಂತ ಹೇಳ್ತಾ ಇದ್ದರು. ಅವರೆಲ್ಲ ಬಂದ ಕೂಡಲೇ ನಾವೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಅಷ್ಟು ನಾವು ಹೋಗೋದ್ರೊಳಗೆ ಪಾಪ ಅವರೆಲ್ಲ ನಮ್ಮ ಆಂಟಿ ಅವರೆಲ್ಲ ಅಡುಗೆನ ರೆಡಿ ಮಾಡಿಟ್ಬಿಟ್ಟಿದ್ರು. ಹೋಳಿಗೆ ಗೀಳಿಗೆ ಎಲ್ಲವನ್ನೂ ರೆಡಿ ಮಾಡಿದರು. ಹಾಗಾಗಿ ನಾವು ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡ್ಕೊತ ಕೂತ್ಕೊಂಡ್ವಿ. ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು. ಅಂದರೆ ಬೇರೆಯವ್ರ ಮನೆ ಅಂತಂದರೆ ಒಂದೂರಿಂದ ಮತ್ತೂರಿಗೆ, ನಮ್ಮ ಆಂಟಿನೇ ಆದರೂ ಅದು ಕೂಡ ಬೇರೆ ಮನೆಯೇ ಅಲ್ವಾ, ಒಂಥರ ಅತಿಥಿಗಳು ಅಂತಲೇ ಹೇಳ್ಬೋದು. ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತ ಇರ್ತೀವಿ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಮಾಡಿಕೊಂಡು ಊಟ ಮಾಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನನ್ನ ಅಜ್ಜಿ ಮತ್ತು ಅಜ್ಜ ಕೂಡ ಬಂದಿದ್ದರು. ಅವರನ್ನು ನೋಡಿ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತೋರಿಸ್ತೀನಿ, ಅಲ್ಲಿಗೂ ಒಂದು ಸರಿ ಹೋಗ್ಬಿಟ್ಟು ತುಂಬಾ ಕರಿತಾ ಇರ್ತಾರೆ, ಬನ್ನಿ ಬನ್ನಿ ಅಂತ. ನಮಗೂ ಹೋಗೋದಕ್ಕೆ ಟೈಮೇ ಆಗೋದಿಲ್ಲ. ಅವರು ಕೂಡ ಬಂದಿದ್ರಲ್ವ, ತುಂಬ ಖುಷಿ ಆಯಿತು. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಏಲಡಿಕೆ ಹಾಕಂತ ಕೂತಿದ್ವಿ. ಯಾವಾಗಲೇ ಆಗಲಿ ನಮ್ಮ ಆಂಟಿ ಊರಿಗೆ ಅಥವಾ ಅವರೇ ನಮ್ಮ ಮನೆಗೆ ಬಂದರೂ ಕೂಡ ಈ ರೀತಿ ಎಲಡಿಕೆನ ಅವರೇ ಹಾಕ್ಬಿಟ್ಟು ಎಲ್ರಿಗೂ ಕೊಡ್ತಾರೆ. ನಾವು ಒಂದು ಸರಿನೂ ನಾವು ಹಾಗೇ ಹಾಕ್ಕೊಂಡ್ಬಿಟ್ಟು ಎಂದೂ ತಿಂದಿಲ್ಲ. ಅವರೇ ಹಾಕ್ಕೊಡ್ತಾರೆ, ನಾವು ಆರಾಮಾಗಿ ಕೂತ್ಕೊಂಡು ತಿಂತೀವಿ ಅಷ್ಟೇ. ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಎಲ್ಲರ ಫ್ಯಾಮಿಲಿಯಲ್ಲೂ ಜಗಳಗಳು ಬರ್ತಾ ಇರುತ್ತೆ, ಮಾತಾಡೋದು ಬಿಡ್ತಾ ಇರ್ತೀವಿ, ಮತ್ತೆ ಸರಿ ಹೋಗ್ತೀವಿ, ಕಾಮನ್ ಅದು. ಆದರೆ ಆದಷ್ಟು ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶನೂ ಆಗಿರುತ್ತೆ. ಅವ್ರು ಕರೆದಾಗ ನಮಗೆ ಬರೋದಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ನಮಗೆ ಕೆಲಸ ಇದೆ ಅಂತ ಮಾತಾಡೋದಕ್ಕಿಂತ 1-2-3 ಗಂಟೆ ಆಗಲಿ ನಾವು ಬರ್ತೀವಿ ಅಂತಂದು ಹೋಗಿ ಬಂದರೆ ಆ ಸಂಬಂಧಗಳು ಇನ್ನೂ ಚೆನ್ನಾಗಿ ಉಳಿಯುತ್ತೆ, ಮುಂದುವರಿಯುತ್ತೆ ಅನ್ನೋದೊಂದೇ ಆಸೆ. ಯಾವಾಗಲೂ ಹೀಗೆ ಇರಬೇಕು ಅನ್ನೋದಷ್ಟೇ ನನಗೂ ಕೂಡ ಖುಷಿ. ನನ್ನ ತಮ್ಮರು 2 ಇದ್ದಾರೆ, ನಮ್ಮ ಆಂಟಿ ಮಕ್ಕಳು. ಅವು ಕೂಡ ಅಷ್ಟೇ ನಮ್ಮ ಜೊತೆ ಅಂತೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ವಂತ ತಮ್ಮ ಹೇಗೋ ನಮಗೆ, ಇವರು ಕೂಡ ಹಾಗೇ. ನಾವು ಹೋದ ತಕ್ಷಣ ಫುಲ್ಲು ಖುಷಿಯಾಗಿಬಿಡ್ತಾರೆ. ಯಾವಾಗ ಬಂದ್ರಿ, ಇನ್ನೂ ಇರ್ರಿ, ಹೋಗ್ಬಿಡಿ ಅಂತ ಇರ್ತಾರೆ. ಅವರೆಲ್ಲ ಸೇರಿಕೊಂಡು ಆಟಾಡ್ತಾಯಿದ್ರು ನಮ್ಮ ಮಕ್ಕಳನ್ನೆಲ್ಲ ಎತ್ಕೊಂಡು. ನನ್ನ ತಮ್ಮ ಮೊದಲೇ ತೆಳ್ಳಗಿದ್ದಾನೆ, ಅವ್ನು ನಮ್ಮ ಮಕ್ಕಳನ್ನ ಎತ್ಕೊತೀನಿ ನಾನು, ಹಂಗೆ ಹಿಂಗೆ ಚಾಲೆಂಜ್ ಅಂತ ಕಟ್ತಾ ಇದ್ದ. ಸರಿ ಆಯಿತು ಚಾಲೆಂಜ್ ಅಂತಂದು ಅವರೆಲ್ಲ ಆಟಾಡೋದನ್ನ ನೋಡ್ತಾ ಇದ್ವಿ. ಇದೆಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಕೂಡ ಅವ್ರ ಊರಿಗೆ ಹೊರಟರು. ಅವರನ್ನು ಕಳಿಸ್ಬಿಟ್ಟು ನಾವು ಹಿಂಗೆ ಸಂಜೆ ಟೈಮು ಸಖತ್ತು ಬಿಸಿಲು. ಆಂಟಿ ಮನೆ ಸ್ವಲ್ಪ ಶೀಟಿನ ಮನೆ ಆಗಿರೋದ್ರಿಂದ ನಮಗೆ ಆ ಸೆಕೆ ತಡೆಯೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗ್ಬಿಟ್ರೆ ತುಂಬ ಸೆಕೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಹೊರಗಡೆನೇ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹೊರಗಡೆ ಕೂತ್ಕೊಂಡ್ರೆ ಗಾಳಿ ಕೂಡ ತುಂಬಾ ಚೆನ್ನಾಗಿ ಬೀಸ್ತಾ ಇರುತ್ತೆ. ಎಲ್ರಿಗೂ ಗೊತ್ತು, ದುರ್ಗಕ್ಕೆ ಹೋಗ್ಬಿಟ್ರೆ ಆ ಬಂಡೆಗಳೆಲ್ಲ ಕಾದ್ಬಿಟ್ರೆ ಸಂಜೆ ಆದರೂ ಕೂಡ ತುಂಬ ಬಿಸಿ ಇದ್ದಾಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಈ ಹಳ್ಳಿಲೆಲ್ಲ ಗೊತ್ತೇ ಇರುತ್ತೆ, ಸಂಜೆ ಆಯಿತು ಅಂದ ತಕ್ಷಣ ಹೊರಗಡೆನೇ ಕೂತ್ಕೊಂಡ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ನಮ್ಮ ಮಕ್ಕಳು ಕೂಡ ಈ ರೀತಿ ತಮಾಷೆ ಮಾಡಿಕೊಂಡು ಜೋತ್ ಬೀಳೋದು, ಕುಣಿಯೋದು ಅವ್ರಿಗೆ ಒಂಥರ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಈ ರೀತಿ ಹಳ್ಳಿಗೆ ಹೋಗೋದು. ಸಿಟಿಲಿದ್ದರೆ ಬರೀ ಮನೆಯಲ್ಲೇ ಒಳಗೆ ಇರಬೇಕು, ಫೋನ್ ನೋಡಬೇಕು, TV ನೋಡಬೇಕು, ಅಬ್ಬಬ್ಬ ಅಂದರೆ ಸೈಕಲ್ ತೊಗೊಂಡು ಓಡಾಡಬೇಕು ಇಲ್ಲಿ ಅಷ್ಟೇ. ಆದರೆ ಹಳ್ಳಿಗೆ ಹೋಗ್ಬಿಟ್ರೆ ಚೆನ್ನಾಗಿ ಕುಣಿಬೋದು ಅಲ್ವಾ. ಹಂಗಾಗಿ ಇಲ್ಲಿ ಆಂಟಿ ಊರಿಗೆ ಹೋಗಬೇಕು ಅಂದರೆ ಸಖತ್ತು ಖುಷಿ ಪಡ್ತಾರೆ ಅವರು. ಹೋಗಬೇಕು, ಅಲ್ಲೇ ಇರಬೇಕು, ಆಟ ಆಡಬೇಕು ಅಂತ.
ಹಾಗೆ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಹುಡುಗರು ಇರೋದ್ರಿಂದ ಆಟಾಡೋದಕ್ಕೂ ಅವ್ರಿಗೊಂಥರ ಖುಷಿ. ನನ್ನ ಮಗ ಇಲ್ಲಿಗೆ ವಾಟರ್ ಗನ್ನ ತೊಗೊಂಬಿಟ್ಟು ಎಲ್ರಿಗೂ ನೀರು ತುಂಬಿಸ್ಕೊಂಬಿಟ್ಟು ಎಲ್ರಿಗೂ ನೀರು ಹೊಡಿತಾ ಇದ್ದ. ಹಾಗಾಗಿ ನನ್ನ ತಮ್ಮನು ಬಾ ನಿನಗೆ ಹೊಡಿತೀನಿ ಅಂತಂದು ಅದರಲ್ಲೆಲ್ಲ ನೀರು ತುಂಬಿಸ್ಕೊಂಡು ನೀರು ಹೊಡಿತಾ ಇದ್ದ. ಈ ಫೋಟೋ ಏನಕ್ಕೆ ಅಂದರೆ ಇರೋದೊಂದು ಫೋಟೋ ತೊಗೊಂಡಿದ್ವಿ. ಏನು ಅಂತಂದರೆ ಇದರಿಂದ ಒಂದು ಕತೆ ಇದೆ ಅಂತಲೇ ಹೇಳ್ಬೋದು. ನಾವೆಲ್ಲ ನೈಟಿ ಅಷ್ಟೊಂದು ಹಾಕ್ಕೊಳ್ಳೋದಿಲ್ಲ. ಅಂದರೆ ಅಕ್ಕ ಹಾಕ್ಕೊತಾರೆ ಮನೇಲಿ. ನಾನಾಗಲಿ ನನ್ನ ತಂಗಿ ಆಗಲಿ ತುಂಬ ಕಡಿಮೆ ನೈಟಿ ಹಾಕ್ಕೊಳ್ಳೋದು. ಈ ರೀತಿ ಊರಿಗೆ ಹೋದಾಗ ಮಾತ್ರ ನಾವು ನೈಟಿ ಹಾಕ್ಕೊತಾ ಇರ್ತೀವಿ. ಹಾಗಾಗಿ ನೆನಪಿಗಿರಲಿ ಅಂತ ಫೋಟೋ ತೆಗಿತಾ ಇದ್ವಿ. ಅದ್ರ ಜೊತೆ ಫೋಟೋ ತೆಗಿತಾ ನಮ್ಮ ಆಂಟಿ ಇಲ್ಲೇ ಪಕ್ಕದಾಗ ಸಣ್ಣದಾಗಿ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ತುಂಬ ಹೂವಿನ ಗಿಡಗಳು, ತರಕಾರಿ ಅವನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಒಂಥರ ಫುಲ್ಲು ಗ್ರೀನಾಗಿದೆ ಅಂತಲೇ ಹೇಳ್ಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ಹೋಗ್ಬಿಟ್ಟು ಏನೇನು ಹಣ್ಣುಗಳಿದೆ, ಹೂವುಗಳಿದೆ ಅಂತ ನೋಡ್ತಾ ಇದ್ವಿ. ಹಾಗೆ ಒಂದು ಯಾವುದೋ ಗಿಡ ಬೆಳೆದಿತ್ತು. ಹಂಗಾಗಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ ನಮ್ಮ ಅಮ್ಮನ ಕೇಳಿಬಿಟ್ಟು. ಇದು ನಿಂಬೆ ಗಿಡನ ಅಥವಾ ಕಿತ್ತಳೆ ಹಣ್ಣು ಬರುತ್ತಲ್ಲ ಅದ್ರ ಗಿಡನ, ಯಾವ ಗಿಡ ಇದು, ಇದ್ರ ಸ್ಮೆಲ್ ಹೆಂಗಿದೆ ಏನು ಅಂತ ಕಿತ್ತು ಎಲೆನ ಕಿತ್ಬಿಟ್ಟು ಸ್ಮೆಲ್ ನೋಡ್ತಾ ಇದ್ವಿ ಯಾವುದು ಅಂತ. ಕೊನೆಗೂ ಗೊತ್ತಾಗಲಿಲ್ಲ. ನೋಡೋಣ ಇನ್ನೊಂದು 2-3 ವರ್ಷ ಬಿಟ್ಟರೆ ಅದು ಹಣ್ಣು ಬಿಡುತ್ತೆ ಅಲ್ವಾ, ಆವಾಗ ಗೊತ್ತಾಗುತ್ತೆ ಬಿಡು ಅಂದ್ಕೊಂಡು ಸುಮ್ಮನೆ ನೋಡ್ಕೊತ ಆಡ್ತಾ ಇದ್ವಿ. ಹಾಗೆ ಅವ್ರ ಮನೆಯಲ್ಲೆಲ್ಲ ಹಸುನೆಲ್ಲ ಕಟ್ಟಿದ್ದಾರೆ. ಫ್ರೆಶ್ ಹಾಲು ಕೂಡ ಸಿಗುತ್ತೆ. ಮಜ್ಜಿಗೆ, ಮೊಸರು, ಹಾಲು ಎಲ್ಲವೂ ಸಿಗೋದ್ರಿಂದ ಆರಾಮಾಗಿ ಇದ್ದು ಬರ್ಬೋದು ಮಕ್ಕಳು ಕರ್ಕೊಂಡು ಅಂತ ಅನಿಸುತ್ತೆ. ಚೆನ್ನಾಗಿರುತ್ತೆ. ನಾವು ಹೆಂಗೆ 3 ಅಕ್ಕ ತಂಗಿಯರು ಹೆಂಗೆ ಅಂತ ಅಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ಆದಷ್ಟು ಈ 3 ಹೋಗೋದಕ್ಕೆ ನೋಡ್ತೀವಿ. ಖುಷಿಯಾಗುತ್ತೆ 3 ಸ್ವಲ್ಪ ಟೈಮ್ ಕಳೆಯೋದಕ್ಕೆ. ಅದರಲ್ಲೂ ರಜದಲ್ಲಿ ಮಾತ್ರ ಇದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಡ್ತೀವಿ. ಎಲ್ಲರೂ ಜೊತೆಗಿರೋಣ, ಎಲ್ಲಿಗಾದರೂ ಹೋದರೆ ಜೊತೆಗೆ ಹೋಗೋಣ, ಜೊತೆಗೆ ಬರೋಣ ಅಂತೆಲ್ಲ ಟೈಮ್ ಕೊಡ್ತಾ ಇರ್ತೀವಿ. ಏನು ಅಂತಂದರೆ ಮುಂದೆ ಹೆಂಗಿರ್ತೀವಿ, ಹೇಗಿರ್ತೀವಿ ಅದು ನಮಗೆ ಬೇಕಾಗಿಲ್ಲ. ಸದ್ಯಕ್ಕೆ ನಾವು ಈಗ ಚೆನ್ನಾಗಿದ್ದೀವಿ, ಜೊತೆಗೆ ಹೋಗಬೇಕು, ಜೊತೆಗೆ ನಗ್ನಾಗ್ತಾ ಇರಬೇಕು ಅನ್ನೋದೊಂದೇ ನನ್ನ ಆಸೆ ಆಗಿರುತ್ತೆ. ಈ ವರ್ಷ ಫ್ರೀ ಆಗಿದ್ದೀವಲ್ವ, ಅಡ್ಡಾಡ್ಕೊಂಡು ಬಂದುಬಿಡೋಣ. ಮುಂದೆ ಮತ್ತೆ ಏನಾಗುತ್ತೋ ಏನು ಆಗೋದಿಲ್ವೋ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ಅಂದರೆ ಅವತ್ತೇ ಅಲ್ಲೇ ನಾವು ಸ್ಟೇ ಮಾಡ್ತಾಯಿದ್ದೀವಿ. ನಾವೆಲ್ಲ ಉಳ್ಕೊಂಬಿಟ್ಟು ಏನು ಮಾಡ್ತೀವಿ, ಹೇಗೆಲ್ಲ ನಾವು ಖುಷಿಯಾಗಿರ್ತೀವಿ ಅಂತ ಈ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಅದು ಅಲ್ಲದೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಖತ್ ಫನ್ನಿ ವಿಡಿಯೋ ಇದೆ ಅಂತಲೇ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗೆಲ್ಲ ಹೇಗೆ ಖೋ-ಖೋ, ಕಬಡ್ಡಿ ಎಲ್ಲ ಆಡ್ತಾಯಿದ್ವೋ ಅದನ್ನು ನಮ್ಮ ಮಕ್ಕಳಿಗೆ ಪರಿಚಯಿಸುವಂತಹ ವಿಡಿಯೋ ಆಗಿತ್ತು ಅದು. ನೆಕ್ಸ್ಟ್ ವಿಡಿಯೋ ಅವ್ರಿಗೆ ಹೇಳ್ಕೊಡ್ತಾಯಿದ್ವಿ ಹೆಂಗೆ ಆಟಾಡೋದು, ಇದೆಲ್ಲ ಹೇಗೆ ಆಟಾಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಅಂತ ತೋರಿಸ್ತಾ ಇದ್ವಿ. ಅದ್ರ ಜೊತೆಗೆ ಈ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ನಮಗೆಲ್ಲ ಹೇಗೆ ಹೋಗ್ಬಿಟ್ರೆ ಒಂಥರ VIP ಥರ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತಿಂಡಿ ಕರೆಯೋದು, ಊಟಕ್ಕೆ ಕರೆಯೋದು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಫಾಲೋ ಮಾಡಿಕೊಂಡು ಸೆಕೆಂಡ್ ವಿಡಿಯೋ ಕೂಡ ನೋಡಿ.